ನಮಸ್ತೆ TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ನಾವು ಮಾಡ್ತಾ ಇರೋವಂಥ ರೆಸಿಪಿ ಏನಂದರೆ ಏನಮ್ಮ, ಆಲೂಗಡ್ಡೆ ಬದನೆಕಾಯಿ ಟೊಮೆಟೊ ಎಲ್ಲ ಹಾಕಿ ಮಸ್ಕಾಯಿ ಸಾರು. ಓಕೆನಾ? ನೋಡಿ, ಕುಕ್ಕರಿಗೆ ಮೊದಲಿಗೆ ಅಮ್ಮ ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಇದು ಖಾರ ಇಲ್ಲ ಜಾಸ್ತಿ, ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ತಿದ್ದಾರೆ. ಈರುಳ್ಳಿ ಒಂದು 3 ಈರುಳ್ಳಿ, ಎರಡು ಈರುಳ್ಳಿ, ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಟೊಮೆಟೊ ಎಷ್ಟಮ್ಮ? 4-5 ಟೊಮೆಟೊ ಇದೆ, ಮೀಡಿಯಮ್ ಸೈಜ್ ಟೊಮೆಟೊ. ಓಕೆನಾ? ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡ್ಬಿಡ್ಬೇಕು. ಇದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಬೇಳೆ ಎಲ್ಲ ಏನು ಬೇಡ, ತರಕಾರಿ ಅಷ್ಟೇ. ತರಕಾರಿ ಏನೇನೆಂದರೆ ಬದನೆಕಾಯಿ ಹಾಕ್ತಿದ್ದಾರೆ, ಮತ್ತು ಹೀರೆಕಾಯಿ, ಹಾಗೆ ಆಲೂಗಡ್ಡೆ, ಇಷ್ಟನ್ನ ಹಾಕ್ತಾರೆ. ಆಲೂಗಡ್ಡೆ ಸಿಪ್ಪೆ ತೆಗೆಯೋದು ಬೇಡ, ಹಾಗೆ ಹಾಕಿದ್ರೆ ಆಯಿತು. ಓಕೆನಾ? ನೀವು ಬಿಸಿ ಬಿಸಿ ಇಡ್ಲಿಗೆ, ಚಪಾತಿಗೆ, ಅನ್ನಕ್ಕೆ, ದೋಸೆ, ಹಾಗೆ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಏನಾದರೂ ತರಕಾರಿ ತಿನ್ನೋದಿಲ್ಲ ಅಂದರೆ ಈ ರೀತಿ ಮಾಡಿಕೊಡಿ. ತರಕಾರಿ ಒಂದು ಸ್ವಲ್ಪನೂ ಕಾಣೋದಿಲ್ಲ ನೀವೇನು ಹಾಕಿದ್ದೀರಾ ಅಂತ, ಆರಾಮ್ಸೆ ರುಚಿಯಾಗಿ ತಿಂತಾರೆ. ಹುಳಿ ಖಾರ ಹಾಕಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಅಮ್ಮ ಆಲೂಗಡ್ಡೆ ಹಾಕ್ತಿದ್ದಾರೆ ನೋಡಿ. ಹೀರೆಕಾಯಿ ಹಾಕಿಲ್ಲ. ಸಾರಿ, ಹೀರೆಕಾಯಿ ಹಾಕಿಲ್ಲ. ಹೀರೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬರೀ ಇದು ಇದೇ ಜಾಸ್ತಿ ಇದೆ ಅಂತ ಹೇಳಿ ಅಮ್ಮ ಹೀರೆಕಾಯಿ ಹಾಕಿಲ್ವಂತೆ. ಬರೀ ಆಲೂಗಡ್ಡೆ ಬದನೆಕಾಯಿ ಅಷ್ಟೇ. ಓಕೆನಾ? ಅದೇ ಅಂದ್ಕೊಂಡೆ ಹೀರೆಕಾಯಿನೂ ಕಟ್ ಮಾಡಿದೇನು ಅಂತ, ಅಮ್ಮ ಮಾಡಿಲ್ಲ. ಓಕೆ. ಹಾಗೆ ಈಗ ತರಕಾರಿ ಮುಳುಗೋ ಅಷ್ಟು ನೀರು ಕಮ್ಮಿ ಹಾಕಿದ್ರೆ ಸಾಕಾ? ತರಕಾರಿನೂ ನೀರು ಬಿಡೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತರಕಾರಿ ಬೇಯೋಷ್ಟು ನೀರು ಹಾಕ್ಕೊಳ್ಳಿ. ಹಾಗೆ ಇಟ್ಬಿಟ್ರು ಕುಕ್ಕರು ಸ್ಟವ್ ಮೇಲೆ. ಒಂದು ಕಡೆ ಅನ್ನ ಇಟ್ಟಿದ್ದೀವಿ. ಇದು ಹೊಸ ಕುಕ್ಕರು. ಓಕೆನಾ? ಸ್ಟೀಲ್ ಕುಕ್ಕರ್ ತಗೊಂಡಿದ್ವಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದಾರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ತರಕಾರಿಗೆ ಉಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ಉಪ್ಪು ಅಂತ ಹಿಡಿತದೆ, ಟೇಸ್ಟ್ ಇರುತ್ತದೆ. ಹಾಗಾಗಿ ಹಾಕಿ ಹಾಗೆ ಹುಣಸೆಹಣ್ಣು ಹಾಕ್ತಿದ್ದಾರಮ್ಮ. ಇದೊಂದು 2 ವಿಷಲ್ ಬಿಟ್ಟರು ತೊಂದರೆ ಇಲ್ಲ, ಚೆನ್ನಾಗಿ ಬೇಯಬೇಕು. ಆಯಿತಾ? ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದಾರೆ. ಈಗ ಕುಕ್ಕರ್ ಮುಚ್ಚಿ 2 ವಿಷಲ್ ನಾನು ಹೇಳ್ದಂಗೆ. ಓಕೆನಾ? ಅನ್ನ ಆಯಿತು, ಸ್ಟವ್ ಆಫ್ ಮಾಡಿದ್ರು. ಇವಾಗ ಸಾರು ಆಗಬೇಕು. ಸ್ಟೀಮ್ ಹೋಗಿದೆ, ಅಮ್ಮ ವಿಷಲ್ ತೆಗಿತಿದ್ದಾರೆ. ಕುಕ್ಕರ್ ಓಪನ್ ಮಾಡ್ತಿದ್ದಾರೆ ನೋಡಿ. ತರಕಾರಿ ಬೆಂದಿದೆ. ಈಗ ಈ ರೀತಿ ಮಸಿಯೋ ಕೋಲು ಎತ್ಕೊಂಡು ಚೆನ್ನಾಗಿ ನೀರು ಬಸಿಬೇಕು. ನೀರಿದೆ, ಜಸ್ಟ್ ನೀವು ತರಕಾರಿನ ಒಂದು ಸ್ವಲ್ಪ ಕೆಳಗಡೆ ಇದು ಕೋಲಿಂದ ಹಾಗೆ ಪ್ರೆಸ್ ಮಾಡುವಾಗ ಈ ರೀತಿ ನೀರನ್ನ ಬಸ್ಕೊಂಬಿಡಿ. ಓಕೆನಾ? ಆಗ ಮಸಿಯೋಕ್ಕೆ ಸುಲಭ ಆಗುತ್ತೆ. ನೀರಲ್ಲಿ ಮಸಿಯುವಾಗ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಈ ರೀತಿ ನೋಡಿ, ಚೆನ್ನಾಗೆ ಮ್ಯಾಶ್ ಮಾಡ್ಕೊಂಬಿಡ್ಬೇಕು.
ನೋಡ್ಬೋದು ಪರ್ಫೆಕ್ಟಾಗಿ ಮಸ್ತ್ ಆಯಿತು. ತರಕಾರಿನೇ ಕಾಣ್ತಾ ಇಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಬದನೆಕಾಯ್ದು ಚರ್ಮ ಕಾಣ್ತೈತೆ ಅಷ್ಟೇ. ಓಕೆ, ಈಗ ಬಸ್ತಿದ್ದ ನೀರನ್ನ ವೇಸ್ಟ್ ಮಾಡೋದು ಬೇಡ, ಇದರಲ್ಲೇ ಹಾಕೋಣ ಆಯಿತಾ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಹಾಕೋಬೇಕು. ಒಗ್ಗರಣೆಗೆ ಅಮ್ಮ ಪ್ಯಾನ್ ಇಡ್ತಿದ್ದಾರೆ. ಇದು ಇನ್ನೊಂದೆರಡು ಕುದಿ ಬರಬೇಕು. ಹೇಗೂ ಬಿಸಿನೇ ಇರುತ್ತಲ್ಲ, ಒಗ್ಗರಣೆ ಹಾಕಿ ಕುದಿಯಕ್ಕೆ ಇಟ್ಬಿಡಿ. ಆಯಿತು, ನಮಗೆ ಸಾರು ರೆಡಿ ಆಗುತ್ತೆ. ಒಗ್ಗರಣೆಗೆ ಅಮ್ಮ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕ್ತಿದ್ದಾರಮ್ಮ. ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ. ಇದು ಜೀರಿಗೆ ಈಗ ಹಾಕಿದ್ರು. ಈಗ ಹಾಕೋದು ಸಾಸಿವೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾರೆ. ನೋಡಿ, ಅಷ್ಟು ಬೇಗ ಸಾರು ಕುದಿಯೋಕ್ಕೆ ಶುರು ಆಗಿದೆ. ಇನ್ನೂ ತೆಳು ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು. ಓಕೆ, ಈಗ ಒಗ್ಗರಣೆನ ಇದರಲ್ಲೇ ಹಾಕ್ಬಿಡೋಣ ಆಯಿತಾ. ಉಪ್ಪು ಖಾರ ನೋಡ್ಕೊಳ್ಳಿ, ಓಕೆನಾ. ಈ ಸ್ಟೇಜಲ್ಲಿ ನಾವು ಮೆಣಸಿನ್ಕಾಯಿ ಹಾಕಿ ಮಸ್ತಿರ್ತೀವಲ್ಲ, ಖಾರ ಇರುತ್ತೆ. ಬೇಕಿದ್ದರೆ ನೀವು ಇನ್ನೊಂದು ಸ್ವಲ್ಪ ಬೇಕಿದ್ದರೆ ಮೊದಲೇ ಮೆಣಸಿನ್ಕಾಯಿ ಕರೆಕ್ಟಾಗಿ ಹಾಕಿ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೋದು, ಓಕೆನಾ. ಉಪ್ಪು ಖಾರ ಎಲ್ಲ ಏನು ಕಡಿಮೆ ಇಲ್ಲ, ಆರಾಮ್ಸೆ ಅಲ್ಲ, ಉಪ್ಪು ಖಾರ ಎಲ್ಲ ಸರಿ ಇದೆ. ಹಾಗಾಗಿ ಏನು ಎಕ್ಸ್ಟ್ರಾ ಹಾಕ್ತಿಲ್ಲ ನಾವು. ಈಗ ಕುದಿ ಬರಲಿ, ಓಕೆನಾ. ಒಗ್ಗರಣೆ ಆಯಿತು, ಕುದಿ ಬರಲಿ. ಈಗ ಸಾರು ಫುಲ್ ಕುದಿತ್ತು. ಅಮ್ಮ ಸ್ಟವ್ ಆಫ್ ಮಾಡ್ತಿರ್ಲಿ. ಇಷ್ಟು ಕುದ್ರೆ ಆಯಿತು. ಅಮ್ಮ ಸ್ಟವ್ ಆಫ್ ಮಾಡಿ ಈಗ ಬಾಕ್ಸಿಗೆ ಸಾರು ಹಾಕ್ತಿದ್ದಾರೆ. ಸಾರು ಹಾಕಿನೇ ಆಫ್ ಮಾಡ್ತಾರೆ ನೋಡಿ. ಮಸ್ಕಾಯಿ ಸಾರು ರೆಡಿ, ಓಕೆನಾ. ಸೊ ಬೆಳಗ್ಗೆ ಬಾಕ್ಸಿಗೆ ಆಯಿತು, ಮಧ್ಯಾಹ್ನ ಬಾಕ್ಸಿಗೆ ಆಯಿತು. ಬೆಳಗ್ಗೆಗೆ ದೋಸೆ ಮಾಡ್ತಿರೋದು, ದೋಸೆಗೂ ಇದೆ ಸಾರು. ಈಗ ನನ್ನ ಮಗಳಿಗೆ ಒಂದು ಸ್ವಲ್ಪ ಅವಳಿಗೆ ತೆಳು ಸಾರಿದ್ರೆ ಸಾಕು. ಅವಳಿಗೆ ಎಕ್ಸ್ಟ್ರಾ ಏನು ಸಿಗ್ಬಾರ್ದು. ಅವಳಿಗೆ ಎಲ್ಲ ಬಾಕ್ಸ್ ರೆಡಿ ಆಗ್ತಿದೆ. ಎಲ್ಲಿ ನೋಡಿದ್ರು ಬಾಕ್ಸೇ ಕಾಣಿಸ್ತಾ ಇರುತ್ತೆ ನೋಡಿ. ಇವಾಗ ನಿಮಗೆ ಇದೆಲ್ಲ ಅನ್ನ ಕಟ್ಟಿಟ್ಟಾಗಿದೆ ಬಾಕ್ಸು. ಇದೆಲ್ಲ ಇದ್ರೆ ಓಕೆ, ಇವತ್ತಿನ ನಮ್ಮ ರೆಸಿಪಿನ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾವು ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು, ಬಾಯ್. ಅಮ್ಮ ಇದು ಹಿಂಗೆ ಎತ್ತಿ ತೋರಿಸ್ಮ. ಇಲ್ಲಿ ನೋಡು.